ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಕರ್ನಾಟಕ ನೀಟ್ 2024 ಅಪ್ಡೇಟ್ ನಿಮ್ಗೆ ಸ್ವಾಗತ. ಪ್ರಶ್ನೆ ಜಸ್ಟ್ ಒಂದು ಅಪ್ಡೇಟ್ ಬಂತು. ಇದೇನೆಂದರೆ ಕರ್ನಾಟಕ ನೀಟ್ 2024 ಯಾರು CET ಬರೆದು MBBS ಡೆಂಟಲ್ಲು ಆಯುಷ್ಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಇವಾಗ ನೀವು ನೀಟ್ ರೋಲ್ ನಂಬರ್ ಅಪ್ಡೇಟ್ ಮಾಡಿಕೊಂಡು ನೀಟ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂದರೆ ನೀವು ಜಸ್ಟ್ ಏನು ಮಾಡಬೇಕಂದ್ರೆ ಜಸ್ಟ್ ಒಂದು ಲಿಂಕ್ ಬಿಟ್ಟಿದ್ದಾರೆ, ಅಲ್ಲಿ ಲಾಗಿನ್ ಆಗಿ ಅಲ್ಲಿ ಲಾಗಿನ್ ಏನು ಯೂಸ್ ಮಾಡಬೇಕಂದ್ರೆ ನೀವು ಸೇಮ್ KCTಯಲ್ಲಿ ಏನು ಯೂಸ್ ಮಾಡಿದ್ರಲ್ಲ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡು ಅದನ್ನು ಯೂಸ್ ಮಾಡಿಕೊಂಡು ಲಾಗಿನ್ ಆಗಿ ಅಲ್ಲಿ ನಿಮಗೆ ಕೇಳುತ್ತೆ, ನೀಟ್ ಡೀಟೇಲ್ಸ್ ಕೇಳುತ್ತೆ. ನೀವು ನೀಟ್ ರೋಲ್ ನಂಬರೆಲ್ಲ ಹಾಕಿ ನಿಮ್ಮ ಮಾರ್ಕ್ಸು ತೋರಿಸುತ್ತೆ. ಅದಾದಮೇಲೆ ನೀವು ಏನಂದರೆ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ನ ಡೌನ್ ಮಾಡ್ಕೋಬೇಕು. ಓಕೆ, ಇದಾದಮೇಲೆ ಏನು ಅಂದರೆ ನೀವು ಡಾಕ್ಯುಮೆಂಟ್ ಸ್ಲಿಪ್ನ ಡೌನ್ ಮಾಡ್ಕೋಬೇಕಾಗುತ್ತೆ. ಎಲ್ಲಿ ಮಾಡ್ಕೋಬೇಕಂದ್ರೆ ನೀವು ಸೇಮ್ KCTಯಲ್ಲಿ ಯೂಸ್ ಮಾಡಿದ್ರಲ್ಲ ಡಾಕ್ಯುಮೆಂಟ್ ಸ್ಲಿಪ್ಪು ಅದೇ ಸ್ಲಿಪ್ಪೇ ಇರುತ್ತೆ. ಓನ್ಲಿ ಅಲ್ಲಿ ನೀಟ್ ಮಾರ್ಕ್ಸ್ ಸೆಂಟರ್ ನೀಟು ಏನು ಆಲ್ ಇಂಡಿಯಾ ರ್ಯಾಂಕ್ ಬಂದಿರುತ್ತೆ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಒಂದು ಸತಿ. ಓಕೆ, ಅಷ್ಟೇ ಚೇಂಜಸ್ಸು ಅದು ಡೌನ್ ಮಾಡ್ಕೊಂಡ್ರೆ ಆಯಿತು. ಸೇಮ್ ಸೀಕ್ರೆಟ್ ಕೀ ಎಲ್ಲ ಅದೇ ಇರುತ್ತೆ. ಓಕೆ, ಅಪ್ಡೇಟ್ ಆಗಿರುತ್ತೆ ಅಷ್ಟೇ. ಓಕೆ, ಸೊ ಇದು ಓನ್ಲಿ CET ಬರ್ದೋದು, ಓನ್ಲಿ ನೀಟ್ ಬರ್ದವ್ರದ್ದು. ಓಕೆ, ಈಗ ಓನ್ಲಿ ನೀಟ್ ಬರ್ದೋದು ಇನ್ನೂ ಲಿಂಕ್ ಬಿಡ್ತಾರೆ. 7th ಸ್ಟಾರ್ಟ್ ಆಗುತ್ತೆ. ನೀವು ಅವಾಗ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಓಕೆ.